ಅಂದ್ರೆ ಇವತ್ತು ನಮ್ಮ ಹಗಲಿ ಕಾರ್ಯಕ್ರಮ ಇದ್ದು ಮಲ್ಲಣ್ಣ. ಹಗಲಿ ಇದ್ದೂರ್ಲ ಹೌದಿಲ್ಲ? ಹೌದು. ಎಲ್ಲಿಪ್ಪ ಅಂತಂದ್ರ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಬೂದ್ಯಾಳ ಗ್ರಾಮದೊಳಗ ಬೂದ್ಯಾಳ ಗ್ರಾಮದೊಳಗೆ ಇವತ್ತು ಹಗಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತ ಮಲ್ಲಣ್ಣ. ಲೇಟ್ ಆಗ್ಯದ. ಅದಕ್ಕ ಯಾಕಪ್ಪ ಅಂತಂದ್ರ ಯಾಕ್ರಿವ ಇವತ್ತು ನಾವು ಮಾಡುವಂತ ಗುರುನಾಥನ ಸೇವೆದೊಳಗೆ ಸೇವಾದೊಳಗ ಏನಾದರೂ ತಪ್ಪು ತಳೆಗಳಾದ್ರೂ ಆಗಬಹುದು ಮಲ್ಲಣ್ಣ. ಆದ್ರೂ ಆಗ್ಬೋದಲ್ಲ, ಹಾಗೆ ಆಗ್ತಾವ. ಯಾಕಾಗ್ತಾವ? ಪುಕ್ಷಟ್ ಬಂದಿರಿ, ನಿಮ್ಮ ಹಣಕ್ 10-15 ಸಾವಿರ ರೂಪಾಯಿ ಬಡ್ದಾರ ಅವ್ರ ಕಮಿಟಿ ಅವರು. ಅಲ್ಲೋ ಮಲ್ಲಣ್ಣ, ರೊಕ್ಕ ನನಗ ಅಟ್ಟ ಕೊಟ್ರ ನಿಮಗೆ ಯಾರಿಗೆ ಕೊಟ್ಟಿಲ್ಲನ? ಮೊಬೈಲ್ ಹಾಡವ್ರು ಹೆಣಕ್ ಬಡದಾರ, ನಾನು ಹೆಣಕ್ ಬಡದಿಲ್ಲ. ಅವು ನಮ್ಮ ಹೆಣಕ್ ಬಡದಾರ, ನಿಮಗ ಬಡದಿಲ್ಲ. ಹೌದು. ನಿನಗೊಂದು ಮಾತು ಹೇಳ್ತೀನಿ, ಒಂದಲ್ಲ 10 ಕೇಳ್ರಲ್ಲ. ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮ ಊರ ಬಲಿ ಓದ ಬಿಡ್ತೀನಿ ಮಲ್ಲಣ್ಣ. ಬಿಡ್ರಲ್ಲ. ನಿಮ್ಮ ಊರು ಬಸ್ ಸ್ಟ್ಯಾಂಡ್ದಾಗ ಓದ ಬಿಟ್ಟ ಬಳಕ ಯಾಕಪ್ಪ ಅಂತಂದ್ರ ಕಮಿಟಿ ಹಿರಿಯರು ನನಗೇನು ₹1 ಕೊಡೋದು ಬೇಕಾಗಿಲ್ಲ. ಹೊತ್ತು ಹೊಂಡತನ ಆದಿಶಕ್ತಿ ಸೇವಾ ಹಿಂಗೆ ಮಾಡಿ ಹೊಕ್ಕಿನಿ. ಮಾಡಿ ಹೊರ್ಲ. ನನ್ನ ಜೀಪ್ ಬಾಡಿಗೆ ಅಟ್ಟೆ ಕೊಟ್ರ ಸಾಕು ಸಾಕು ಮಗನ. ನಿನ್ನ ಊರು ಬಸ್ ಸ್ಟ್ಯಾಂಡ್ದೊಳಗ ಇಳಿಸಿದ ಬಳಕ ತಂಗಿ ನೀ ನನಗ ಪೇಮೆಂಟ್ ಕೊಡು ಅಂತ ಕೇಳುವಂಗಿಲ್ಲ, ಸುಮ್ಮ ನಾಯಿ ಕುಣಿಗತ್ತೆ ಹೋಗೋದು. ಇದಕ್ಕೆ ಹೆಂಗಂದಿ? ಪಗಾರ ಕೇಳಂಗಿಲ್ಲ, ಕರೆ ರೊಕ್ಕ ತಗೊಳ್ಳಾರಿ. ಹಂಗೆ ಮನಿಗೆ ಹೋದ ನನ್ನ ಹೆಂಡತಿ ಬೆಲ್ಲುಣಿಗೆ ಹಿಡ್ಕೊಂಡು ನಿಂತಿರ್ತಾಳಲ್ಲಿ. ಇದ್ರ ಹೆಂಡ್ರು ಗುಲಾಮ್ರೇನ್ರು ನೀವು? ನಾ ಅಲ್ಲ, ನನ್ನ ಹೆಂಡತಿ ಬೆಲ್ಲುನ್ ಹಿಡಿರ್ತಾಳ, ಇವ್ನ ಹೆಂಡತಿ ಉದ್ಕೊಳ ಹಿಡಿರ್ತಾಳ. ನಿನ್ನ ಹೆಂಡತಿ ಅಮ್ಮವ ಬಾಣೆ ತನಕ ಹೋಗ್ಯಾಳನು ಸೋತಾತ ಮಲ್ಲಣ್ಣ. ಯಾಕಪ್ಪ ಅಂತಂದ್ರ ಯಾಕ್ರಿ? ಯಾವ ವಿಜಯಪುರ ಜಿಲ್ಲಾ ಕೋಲಾರ ತಾಲೂಕಿನ ಕಲಗುರಿಕಿ ಗ್ರಾಮದಲ್ಲಿ ಅಮೋಘ ಸಿದ್ದೇಶ್ವರ ಬಾಲಕ್ಯ ಡೊಳ್ಳಿನ ಗಾಯನ ಸಂಘ ಒಂದು. ಇದು ನಮ್ಮ ಸಂಘ. ಇನ್ನೊಂದು ಯಾವ್ದಪ್ಪ ಅಂತಂದ್ರ ಇನ್ನೊಂದು ಯಾವ್ದ್ರಿಪ್ಪ? ಯಾವ ಬೂದ್ಯಾಳ ಗ್ರಾಮದ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ. ಹಿಂಗ ಇನ್ನೊಂದು ತಂದ ಕೂಡ್ಸ್ಯಾರ ಮಲ್ಲಣ್ಣ. ಕೂಡ್ಸ್ಯಾರಲ್ಲ. ನಾವು ಮಾಡುವಂತ ಗುರುನಾಥನ ಸೇವಾದೊಳಗ ಹೊತ್ತು ಹೊಂಡದೊಳಗ ಏನಾದ್ರೂ ತಪ್ಪು ತಡೆಗಳ ದಿಮ್ಮು ದೋಷ ಆಗಬಹುದು, ತಾಳ ದೋಷ ಆಗಬಹುದು, ರಾಗ ದೋಷ ಆಗಬಹುದು, ವಾಕ್ಯ ದೋಷ ಆಗಬಹುದು, ಮಾತಾಡುವಂತ ಮಾತಿನಲ್ಲಿ ಅಲ್ಪ ದೋಷ ಆಗಬಹುದು. ಯಾವ ರೀತಿ ನಿಮ್ಮ ಮನೆಯೊಳಗ ನಿಮ್ಮ ಮಗು ತಪ್ಪು ಮಾಡಿದಾಗ ಆ ತಪ್ಪನ್ನ ಒಪ್ಪರಿ ಬದಿಗಿಟ್ಟ ಮಗುವಿನ ಹೆಂಗ ಅಪ್ಪಿ ಮುದ್ದಾಡತ್ತಿರ್ಲ, ಅದೇ ರೀತಿ ಇವೆರಡೂ ಕಲಾ ಸಂಘದೊಳಗ ಏನಾದ್ರೂ ತಪ್ಪು ತಡೆಗಳಾದ್ರ ಅಪ್ಪಗೋಬೇಕಂತೇಳಿ ದೈವಕ್ಕೆ ಕೈ ಮುಗಿದ ಕೇಳ್ತೀನಿ. ಅದಕ್ಕ ಮಲ್ಲಣ್ಣ ಯಾಕಪ್ಪ ಅಂತಂದ್ರ ಮಲ್ಲವನ್ನ ಇವತ್ತ 2 ಕಡೆ ಮ್ಯಾಳ ಕುಡಿಸ್ಯಾರ. ಹೆಂಗ ಕುಡಿಸ್ಯಾರ? ಹೆಂಗ ಮ್ಯಾಳ ಕುಡಿಸ್ಯಾರ? ಇಲ್ಲಿ ಅಮೋಘ ಸಿದ್ದಿಂದ ಹೆಣ್ಣ ಮೇಳ ತಂದ ಕುಡಿಸ್ಯಾರ, ಮಾಳಿಂಗ್ರಯಿಂದ ಗಂಡ ಮೇಳ ತಂದ ಕುಡಿಸ್ಯಾರ. ಅದ್ರಾಗ ಅವ್ರು ಮುತ್ಯಾರ ಯಾಕೋ ದಾರಿ ಬಿಟ್ಟು ಮಾತಾಡಕತ್ತಾರ. ಸಟ್ ನೋಡಿದು ಇದ್ಯಾ ಭಾಷೆ? ಹಂಗಂದ್ರ ಏನು? ಅದು ಅವನಿಗೆ ಗೊತ್ತ ನನಗೆ ಗೊತ್ತ. ಅದಕ್ಕ ಯಾಕಪ್ಪ ಅಂತಂದ್ರ ಇವತ್ತ ಒಂದು ಹೆಣ್ಣು ಮೇಳ ಒಂದು ಗಂಡ ಮೇಳ ತಂದು ಕುಡಿಸಿದ್ರ ವ್ಯವಹಾರ ಹಂಗೆ ಆಗುವ. ಮತ್ತ ಹಂಗೆ ಆಗುದು ಇವತ್ತು ವ್ಯವಹಾರ. ಅದಕ್ಕ ಜಾರ ಕರ್ತ ಹೆಣ್ಣು ಮೇಳ ಏನಾರ ಕುಡಿಸಿದ್ರಪ್ಪ ಅಂತಂದ್ರ ಇವತ್ತು ವ್ಯವಹಾರ ಬ್ಯಾರೆ ಇತ್ತು ಮಲ್ಲಣ್ಣ. ಇವತ್ತು ವ್ಯವಹಾರ ನನಗ್ ಬಿಡ್ರಿ, ಪೂಜಾರಿ ಮುತ್ಯಾನು ಕೂಡ ವ್ಯವಹಾರ. ಇವತ್ತೇನು ಕುಬಿಯಾದ ಬೆಕ್ಕಾದ ಮಾಡ್ಕೊಂಡು ಬಿಡು ಮುತ್ಯ ನೀನು. ಯಾಕಪ್ಪ ಅಂತಂದ್ರ ಹೆಣ್ಣು ಮೇಳ ಕುಡಿಸಿದ್ರಂದ್ರ ವ್ಯವಹಾರ ಬ್ಯಾರಿ ಇತ್ತು ಮಲ್ಲಣ್ಣ. ಕಾಕಾರ ಇವ್ರಿಗೆ ಒಂದಿಬ್ಬರಿಗೆ ಎಬ್ಬಿಸಿ ಬಿಡ್ರಿ, ನನ್ನ ಸಾಕು ಕುತ್ತಿಗೆ ಬಂದ. ಈಗ ಹೆಂಗ ಹೇಳ್ರಿ, ಕುತ್ತಿಗೆ ಬಂದ. ಈಗ ಮನ್ಯಾಗ ಹೋದ್ರ ಎಂಡ್ರ ಜೀವ ತಿತ್ತಾರ ಮನ್ಯಾಗ, ಇಲ್ಲಿ ಬರ್ನ ಇವ್ರ ಜೀವ ತಿತ್ತಾರ. ಅದಕ್ಕ ಮಾತಿನ ರುಚಿನೇ ಹೋಗ್ತದ್ರಿ. ಹಿಂಗಾದ್ರೆ ಹಂಗ ಏ ಮಲ್ಲಣ್ಣ ಆಯ್ತಪ್ಪ. ಅಂಜಿಕೆ ಬರ್ಲಾಕತ್ತೈತಿ. ಎಲ್ಲಿ ಹಿಂದೆ ಪ್ಯಾಂಟ್ ಗಿಟ್ ಹರಿದಾರತ್ತೆ. ಅದಕ್ಕೆ ಇರ್ಲಿ ಬಿಡ್ರಿ ಕಾಕ, ಇರ್ಲಿ ಬಿಡ್ರಿ. ಒಂದ್ ಚೀಲ ಜೋಳದಾಗ 1-2 ಹಳ್ಳ ಇರುವ ಮಲ್ಲಣ್ಣ ಇರುವ. ಅದಕ್ಕ ಯಾಕಪ್ಪ ಅಂತಂದ್ರ ಇವತ್ತ ಆದಿಶಕ್ತಿ ಸೇವಾ ಮಾಡಾಕ ನಾವಿಲ್ಲಿ ಬಂದೇವಪ್ಪ ಅಂತಂದ್ರ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಏನೇನ ಪವಾಡಗಳನ್ನ ಏನೇನ ಲೀಲೆಗಳನ್ನ ಮಾಡಿದ ಅನ್ನುವಂಥದ್ದು ಹೊತ್ತು ಹೊಂಡೋದ್ರೊಳಗ ನಾವು ದೈವಕ್ಕೆ ತಿಳಿಸೋದದ, ನಾವು ಹೇಳೋದದ. ಹೌದಿಲ್ಲ? ಅಮೋಘ ಸಿದ್ಧಗ ಎಷ್ಟು ಮಂದಿ ಮಕ್ಕಳು, ಎಷ್ಟು ಮಂದಿ ಮರಿಮ ಮಕ್ಕಳು, ಎಷ್ಟು ಮಂದಿ ಗಿರಿಮ ಮಕ್ಕಳು ಅನ್ನುವಂಥದ ಅದನ್ನ ನಾವು ಹೇಳೋದದ. ಸರ್ಜೋಡಿ ಕಲಾವಂತರದ ಹೆಂಗ ಬರ್ತದಪ್ಪ ಅಂತಂದ್ರ ಅವ್ರ ಹೆಂಗ್ ಬರ್ತದ್ರಿ? ನಮ್ ಸಡಕರ್ದು ಮುದ್ದವ್ವ ಮುದ್ದುಗೊಂಡಗ ಒಬ್ಬ ಮಗ ಆದಿಗೊಂಡ, ಅದರಾಗ ಉಂಡಾಡ
ಪದಮಗೊಂಡಗ ಹೌದು ಮುದ್ದುಗೊಂಡ ಒಬ್ಬ ಮಗ ಆದಿಗೊಂಡ 6 ಮಂದಿ ಮಕ್ಕಳು. ಆದಿಗೊಂಡಗ 6 ಮಂದಿ ಮಕ್ಕಳು. ಅದರಾಗ ಕಡಿ ಹುಟ್ಟು ಉಂಡಾಡ ಪದಮಗೊಂಡ. ಪದಮಗೊಂಡಗ 84 ಮಂದಿ ಮಕ್ಕಳು. ಅದ್ರಾಗ 42 ಹೆಣ್ಣ 42 ಗಂಡ. ಹೌದೌದು. ನಡುವೆ ನಮ್ಮ ದೇವರಾಜ ಅರಸ. ಅಲ್ಲಿಂದ ದೇವರಾಜ ಅರಸನಿಂದ ದೀಪಕರಾಯ ದೀಪಕರಾಯ ಆಲಕರಾಯ ಪಾಲಕರಾಯ ಕರ್ರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪರಾಯ ಜಕರಾಯ ಮಾಳಿಂಗರಾಯಗ 4 ಮಂದಿ ಮಕ್ಕಳು. ಯಾರು ರೆಬ್ಬ ಮುತ್ಯ ಬೀರ ಮುತ್ಯ ಸ್ವಾಮ ಮುತ್ಯ ಕಣ್ಣು ಮುತ್ಯ ಅಂತ ಹೇಳಿ. ಇದು ನಮ್ಮ ಸರ್ಜೋಡಿ ಕಲಾವಂತರ ಸಡಕರ ಉತ್ತಾರಿದು. ಇದು ಸರ್ಜೋಡಿ ಕಲಾವಂತರದ ಹೊಲದ ಉತ್ತಾರಿ ಅದ. ಯಾಕಪ್ಪ ಅಂತಂದ್ರ ಈ ಗ್ರಾಮ ಅಂದ್ರ ಹುಲಿಬೆಂಚಿ ಗ್ರಾಮ ಅಂದ್ರ ಹೂ ಮಾರುವಂತ ಜಾಗ ಐತಿ. ಹುಲ್ಲು ಮಾರಿ ಹೋಗ್ಬೇಡ್ರಿ ಮುತ್ಯಾರ. ಹುಲ್ಲು ಮಾರಿ ಹೋಗುವಂತ ವ್ಯವಹಾರ ಆಗಿರಬಾರದು. ಹೊತ್ತು ಹೊಂಟ್ರ ತಿಕೋಟ ತಾಲೂಕು ತೊರಿ ಒಳಗೆ ಮೀಟಿಂಗ್ ಅದ. ಇದೇ ಡೊಳ್ಳಿನ ಹಾಡಿಕೆ ಸಂಬಂಧ ಇದನ್ನ ಎತ್ತರ ಇಟ್ಕೊಂಡು ಹಾಡಿಕೆ ಮಾಡ್ರಿ. ಇವತ್ತ ಅದಕ್ಕ ಲಾಸ್ಟ್ ದಿನ ಇವತ್ತು ಹೊತ್ತೊಂಟ 12 ಮುಗಿತ್ತಂದ್ರ ಜಾನಪದ ಹಾಡಂಗಿಲ್ಲ, ಕುರ್ಕುರಿ ಹಾಕೊಳಂಗಿಲ್ಲ, ಗುಲಾಲ್ ಹಚ್ಕೊಳಂಗಿಲ್ಲ. ಹಿಂಗ ವಾರ್ನಿಂಗ್ ಮಾಡ್ಯಾರ. ಮಾಡವ್ರ ಅದಾರ. ಏನೇ ಹಾಡಂಗಿದ್ರು ಇವತ್ತು ಬೆಚ್ಚ ತನ್ನ ಜಾನಪದ ಹಾಡು ತಿಂಡಿಲಿ ಹಾಡಿಕೆ ಮಾಡಿಬಿಡು ಇವತ್ತು ನಮ್ಗೂಡ. ಅದಕ್ಕ ನಿನಗ ಅಡ್ವಾನ್ಸ್ ಹೇಳ್ಯಾರಿ ನಮ್ಮಲ್ಲ. ಹೇಳ್ಯಾರ ಇವತ್ತು ಹೇಳ್ತಾರ. ಅಲ್ಲಿಗೆ ಹೋಗೋದು. ಅಲ್ಲೋ ಮಗನ ಎಲ್ಲಾ ಗೊತ್ತಿದ್ದವ್ರಗತ್ತೆ ಹಕ್ಕಿ ಕಂಕಣ ಓದಿದಂಗ ಮಾಡ್ತೀಯಲ್ಲ ಓದಿ. ಅಲ್ಲ ಸ್ವಲ್ಪ ವಾರ್ನಿಂಗ್ ಕೊಟ್ಟೆ ನಾನು. ಅಲ್ಲ ನಾ ಮಾತಾಡಕತ್ತೀನಿ, ನನಗ ಮಾತಾಡಕ ಬಿಡಾತಿಲ್ಲ. ಹೇಳ ನೀನು ಹೇಳು. ಅದಕ್ಕ ಯಾಕಪ್ಪ ಅಂತಂದ್ರ ಹೌದು ಇವತ್ತ ಈ ಊರಪ್ಪ ಅಂತಂದ್ರ ಹೌದು ನಾನೇ ಶಾನೆ ಅನ್ನಕ ಬರಂಗಿಲ್ಲ ಮಲ್ಲಣ್ಣ. ಯಾಕಪ್ಪ ಅಂತಂದ್ರ ಹುಲಿಬೆಂಚಿ ಗ್ರಾಮದೊಳಗ ಹಾಲ ಮತ್ತ ಅನ್ನುವಂಥದ್ದು ಅರಕೊಂದು ಕುಡ್ದವ್ರು ಬಹಳ ಮಂದಿ ಅದಾರ. ಡೆಬ್ಬಿ ಬಡದ ಗುಬ್ಬಿ ಎಬ್ಬಿಸಿ ಹೋಗುವಂತ ವ್ಯವಹಾರ ಆಗಿರಬಾರದು. ಇವತ್ತು ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರು ಏನೋ ಪ್ರಶ್ನೆ ಕೇಳಲಿ, ಏನೋ ವಿಷಯ ಇಡಲಿ, ಕರೆ ಪೆಂಡಿಂಗ್ ಇಟ್ಟು ಮಾತಾಡೋದಿಲ್ಲ. ಏನೇ ಮಾತಾಡದಿದ್ರು ರೋಕ್ ಬೈ ಟೋಕ್ ಮಾತಾಡುದು. ವಿಷಯ ಬರ್ತದಂದ್ರ ಬರ್ತದಂತ ಹೇಳುದು, ಇಲ್ಲಂದ್ರ ಇಲ್ಲಂತ ಹೇಳುದು. ನಮ್ಮಪ್ಪನ ಮನೆ ಗಂಟೆನ ಹೋಗುದಿಲ್ಲ. ಹೌದಿಲ್ಲ? ಇಲ್ಲೇ ನಂದು ಪಕ್ಕದ ಹಳ್ಳಿ ಅದತ್ತೇಳಿ ಹವಾ ಮಾಡ್ಕೋಬೇಡ್ರಿ ಮುತ್ಯಾರ. ಅದಕ್ಕ ನಾನು ಹಿಂಗೆ ಮಾಡೀನಿ ಮಲ್ಲಣ್ಣ. ಹೌದಾ? ಇವತ್ತ ಬಹಳ ಮಾತಾಡಿ ಬಾಳಿ ಹೇಳಿ ದೈವಕ್ಕೆ ವಜ್ಜಾಗೋದು ಅಗದ ಮಾಡೋದು ಬೇಡ. ಈಗಾಗಲೇ ಟೈಮ್ ಬಾಳ ಆಗಿ ಹೋಗ್ಯದ. ಸತ್ಯ ಸುಂದರವಾದಂತ ಯಾಡ ನುಡಿ ಚಾಲ ಹಾಡಿ ಮುಂದ ಯಥಾ ಪ್ರಕಾರ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಟ್ಟು ಬಿಡುನು. ಸಡ್ಕ್ರಿ ಪಾಳೆ ಕೊಟ್ಟು ಬಿಡುನು.